ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ರೆಸಿಪಿನ ನಾನು ನಿಮಗೆ ತೋರಿಸ್ಬೇಕು ಅಂತ. ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಬಿಳಿ ಕೂದಲು ತುಂಬಾನೇ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಈಗ ಆಲ್ರೆಡಿ ನಾವು ಸೆಮಿನಾರ್ಸ್ಗೆ ಬಂದವ್ರಿಗೆಲ್ಲ ನಾವು ತಿಳಿಸ್ತಾ ಇದ್ದೀವಿ. ಈಗ ಒಂದು ಕೆಮಿಕಲ್ ಶಾಂಪೂ ಬಳಸ್ತಾ ಇರೋದಾಗಿರ್ಬೋದು, ಇನ್ನೊಂದು ಅವರು ತಿನ್ನುವಂತ ಆಹಾರ ಪದ್ಧತಿಯಲ್ಲಿ ಹೆಚ್ಚು ನಮಗೆ ಪ್ರೋಟೀನ್ ಸಿಗದೆ ಇರುವಂತದ್ದಾಗಿರ್ಬೋದು, ಅಸಿಡಿಕ್ ಲೆವೆಲ್ ಜಾಸ್ತಿ ಇರುವಂತದ್ದಾಗಿರ್ಬೋದು, ಈ ತರ ಹಲವಾರು ಕಾರಣಗಳಿರುತ್ತೆ. ಚಿಕ್ಕ ಚಿಕ್ಕ ವಯಸ್ಸಿನವ್ರಿಗೆ ಇವಾಗ ಕೂದಲೆಲ್ಲ ತುಂಬಾ ಬೆಳ್ಳಗೆ ಶುರುವಾಗ್ತಾ ಇದೆ. ಅದರಲ್ಲಿ ನಾವು ಮಾಡುವಂತಹ ತಲೆ ಸ್ನಾನ ಮಾಡುವಂತಹ ನಾವು ಯಾವ ತರದ್ದು ನಾವು ಶಾಂಪೂ ಬಳಸ್ತೀವಿ ಅನ್ನೋದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಮತ್ತೆ ತುಂಬಾ ಹೆಚ್ಚಾಗಿ ಏನಂದ್ರೆ, ಇತ್ತೀಚಿನ ದಿನದಲ್ಲಿ ಹುಡುಗರು ಚೆನ್ನಾಗಿರ್ಬೇಕು ಕೂದಲು ಅಂತ ಹೇಳಿ ಡೈಲಿ ತಲೆಗೆ ಸ್ನಾನ ಮಾಡ್ತಾರೆ. ಮತ್ತೆ ಆಯಿಲ್ ಯೂಸ್ ಮಾಡಲ್ಲ, ಜಸ್ಟ್ ಹಾಗೆ ಶಾಂಪೂ ಅಪ್ಲೈ ಮಾಡ್ಬಿಟ್ಟು ಹಾಗೆ ತೊಳ್ಕೊತಾರೆ. ಆ ತರ ತೊಳ್ಕೊಳ್ಳೋದ್ರಿಂದ pH ಲೆವೆಲ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅವಾಗ ನಮ್ಮ ದೇಹದಲ್ಲಿ ಇರಬೇಕಾಗಿರ್ತಕ್ಕಂಥ ನ್ಯಾಚುರಲ್ ಆಯಿಲ್ಸ್ ಏನಿರುತ್ತೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅದು ಕೂಡ ಒಂದು ಕಾರಣ ಆಗುವಂತ ಸಾಧ್ಯತೆ ಇರುತ್ತೆ. ಇವತ್ತು ಈಗ ಆಲ್ರೆಡಿ ನಾನು ತಿಳಿಸಿರೋ ಹಾಗೆ, ಸೊ ಬಿಳಿ ಕೂದಲನ್ನ ನಾವು ಹೇಗೆ ನಾವು ಪ್ರಿವೆಂಟ್ ಮಾಡ್ಕೋಬೇಕು ಒಂದು ತಿಳ್ಕೊಳ್ಳಿ. ಒಂದು ಸಾರಿ ಬಿಳಿ ಕೂದಲು ಬಂದ ಮೇಲೆ ನಾವು ಅದನ್ನ ಏನು ಮಾಡಕ್ಕಾಗಲ್ಲ. ಮತ್ತೆ ನಾವು ಅದಕ್ಕೆ ಬಣ್ಣ ಆಗಿರ್ಬೋದು ಅಥವಾ ನಾವು ಮೆಹಂದಿ ಆಗಿರ್ಬೋದು, ಅದರಿಂದ ನಾವು ಅದನ್ನ ಕಲರ್ನ ನೋಡೋದಕ್ಕೆ ಅದು ಕೆಲವು ದಿನಗಳ ಮಟ್ಟಿಗೆ ಮಾತ್ರ ನಾವು ಅದನ್ನ ಮೇಂಟೈನ್ ಮಾಡೋಕ್ ಸಾಧ್ಯ. ಅದೇ ನೀವು ಪ್ರಿವೆನ್ಷನ್ ಆಗಿ ನಾವು ಇದನ್ನ ಮೇಂಟೈನ್ ಮಾಡ್ತಾ ಬಂದಾಗ ಏನಾಗುತ್ತೆ, ನಿಮ್ಗೆ ಆದಷ್ಟು ವೈಟ್ ಹೇರ್ಸ್ ಬರೋದು ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇನೆಂದರೆ ಕೇವಲ ಮೂರು ಫ್ರೆಂಡ್ಸ್. ಇದು DXN ವರ್ಜಿನ್ ಕೋಕೋನಟ್ ಆಯಿಲು, ಮತ್ತು ಮನೆಯಲ್ಲಿ ಮಾಡಿರುವಂತಹ ಗಟ್ಟಿ ಮೊಸರು, ಮನೆಯದೇ ಹಾಲು ಸಹ, ಮತ್ತು ಅಲೋವೆರಾ ಜ್ಯೂಸು, ಅಂದರೆ ನಮ್ಮ ಮನೆಯಲ್ಲಿರುವಂತಹ ಸಸ್ಯದಿಂದ ತೆಗೆದು ನಾವು ಜ್ಯೂಸ್ ಮಾಡಿರುವಂಥದ್ದು. ಇದು ಮೂರಿದ್ರೆ ಸಾಕು ಫ್ರೆಂಡ್ಸ್. ನಮಗೆ ಮೊಸರು ಸ್ವಲ್ಪ ಏನಾದರೂ ನೀರಂತ ಅನಿಸಿದ್ರೆ ಅದನ್ನು ಒಂದು 5 ನಿಮಿಷ ನಾವು ಒಂದು ಜಾಲರಿಗೆ ಹಾಕ್ಬಿಟ್ಟು ಅದನ್ನು ಬಸ್ಕೊಂಡು ಬಿಡಬೇಕು. ಯಾಕೆ ಅಂತಂದರೆ ಅದು ನಾವು ನೀರು ಜಾಸ್ತಿ ಆಗುತ್ತೆ. ಯಾಕಂದರೆ ಮತ್ತೆ ನಾವು ಅಲೋವೆರಾ ಮಿಕ್ಸ್ ಮಾಡ್ತೀವಿ, ಮತ್ತು ಆಯಿಲ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನೀರಿನಂಶ ಜಾಸ್ತಿ ಆಗುತ್ತೆ. ನಾವು ಹಚ್ಚಿದಾಗ ಏನಾಗುತ್ತೆ, ಅದು ತಲೆಯಲ್ಲಿ ನಿಂದ್ರಲ್ಲ ಫ್ರೆಂಡ್ಸ್, ಮುಖದ ಮೇಲೆ ಕುತ್ತಿಗೆಗೆಲ್ಲ ಇಳ್ಕೊಂಡು ಬಿಡುತ್ತೆ. ಅವಾಗ ಹಚ್ಚಿದಾಗೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರೇನಾದರೂ ಎಕ್ಸಸ್ ಇದ್ದರೆ ಅದನ್ನೊಂದು 5 ನಿಮಿಷ ನಾವು ಜಾಲರಿಗೆ ಹಾಕ್ಬಿಟ್ಟು ಬಸ್ಕೊಂಡು ಬಿಡಬೇಕು. ಈಗ ನೋಡಿ, ಇದು ಗಟ್ಟಿಯಾಗಿದೆ ನೀಟಾಗಿ. ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದು ಮನೆಯಲ್ಲಿ ಮಾಡಿರೋ ಮೊಸರು, ಅದರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಮತ್ತು ಮನೆಯದೇ ಹಾಲಿದು, ಅಂದರೆ ನಮ್ಮ ಮನೆ ಹತ್ರ ನಾವು ಹಸು ಕಟ್ಟಿರ್ತೀವಲ್ಲ ಅಂಥ ಎಮ್ಮೆದದು. ಈ ಬೌಲ್ಗೆ ಮೊಸರು ಹಾಕ್ಕೊಳ್ಳೋಣ. ಇದು ಅಲೋವೆರಾ ನೀವು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಒಳಗಡೆ ಇರೋಂತಹ ಖಂಡ ಎಲ್ಲ ತೆಗೆದ್ಬಿಟ್ಟು ನೀವು ಮಿಕ್ಸಿಗೆ ಹಾಕಿದಾಗ ಈ ಥರ ಕಂಪ್ಲೀಟ್ ಲಿಕ್ವಿಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ನೊರೆ ಬಂದ್ಬಿಟ್ಟು ಅದೇ ನಮಗೆ ಹೆಲ್ತ್ ಬೆನಿಫಿಟ್ಸ್ ಹೆಚ್ಚಾಗಿ ಕೊಡುವಂಥದ್ದು. ಈಗ ಇದನ್ನು ಮೊಸರಲ್ಲಿ ಹಾಕ್ಬಿಡೋಣ. ಈಗ ಇದ್ರ ಜೊತೆಗೆ ಒಂದು ಚಮಚದಷ್ಟು ವರ್ಜಿನ್ ಕೋಕೋನಟ್ ಆಯಿಲ್ ತಗೊಳ್ಳೋಣ. ಈ DXN ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತೂ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಇದು ಆಲ್ರೆಡಿ ಎಲ್ರಿಗೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಕ್ಲಾಸಲ್ಲಿ. ಇದು ಏನು ಗೊತ್ತಾ, ನಿಮ್ಮ ಕೂದಲು ಎಷ್ಟಿರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಅಳತೆ ತೊಗೋಬೇಕಾಗತ್ತೆ. ಆ್ಯಕ್ಚುಲಿ ನಾನು ಅಳತೆ ಮಾಡಲ್ಲ, ನನ್ನ ಹೇರ್ಸಿಗೆ ನನಗಿದು ಸಾಕಾಗಲ್ಲ, ತುಂಬಾ ಬೇಕಾಗತ್ತೆ. ಹಾಗಾಗಿ ಇವಾಗ ನಿಮಗೊಂದು ಕ್ವಾಂಟಿಟಿ ಅನ್ನೋದು ಅಂದಾಜಿರಲಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಈ ಕ್ವಾಂಟಿಟಿ ಏನಿದೆ, ನಾರ್ಮಲ್ ಹೇರ್ಸ್ ಅಂದರೆ ನಮ್ಮ ಭುಜದವರೆಗೂ ಇರುವಂತಹ ಕೂದಲಾಗಿರ್ಬೋದು, ಅದಕ್ಕಿಂತ ಒಂಚೂರು ಉದ್ದ ಇರೋ ಕೂದಲಿಗೆ ಇಷ್ಟು ಕ್ವಾಂಟಿಟಿ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡಬೇಡ. ಪೇಸ್ಟ್ ರೆಡಿ ಆಗಿದೆ. ಈಗ ಇದನ್ನು ತಲೆಗೆ ಹಚ್ಕೊಳ್ಳೋಣ. ಬನ್ನಿ ನೋಡೋಣ ಹೇಗೆ ಅಂತ. ಈಗ ಇಷ್ಟು ತೊಗೊಂಡಿದ್ದೀವಿ ಅಲ್ವಾ, ಈಗ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ವಯಸ್ಸದ ಲಿಮಿಟ್ ಇಲ್ಲ. ನೀವು ಚಿಕ್ಕ ಮಕ್ಕಳಿಂದನೇ ನೀವು ಇದನ್ನು ಮೇಂಟೈನ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಸೊ ವಯಸ್ಸಾದರೆ ಅಂದರೆ ಆಲ್ಮೋಸ್ಟ್ ನಿಮ್ಗೆ 40 ವರ್ಷ ಬಂದರೂ ಕೂಡ ವಯಸ್ಸಿಗೆ ತಕ್ಕನಂತೆ ಸಣ್ಣದಾಗಿ ಏನಾದರೂ ಶುರುವಾಗಬಹುದು
ಅಷ್ಟೇ ಹೊರತು ಅದನ್ನೇ ನೀವು ಕಂಟಿನ್ಯೂ ಆಗಿ ಅಂದರೆ ತಿಂಗಳಲ್ಲಿ ಕನಿಷ್ಠ 2 ಸಾರಿ ನೀವು ನಿಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ, ನಿಮ್ಮ ಹೇರ್ಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಆದಷ್ಟು ನೀವು 50 ವರ್ಷ ಬಂದರೂ ಕೂಡ ನಿಮಗೆ ತಲೆ ಕೂದಲು ಆದಷ್ಟು ಬೆಳ್ಳಗಾಗದೇ ಇರೋ ಹಾಗೆ ನೀವು ಅದನ್ನು ಮೇಂಟೈನ್ ಮಾಡ್ಕೋಬಹುದು. ಇದು ಮಾತ್ರ 100% ಸತ್ಯ. ಯಾಕೆ ಅಂದರೆ ನಾನು ಸುಮಾರು 8 ವರ್ಷದ ಹುಡುಗಿ ಇದ್ದಾಗಿಂದ ಇದು ನಮ್ಮ ಅಜ್ಜಿ ಕೊಟ್ಟಂಥ ರೆಸಿಪಿ ಅದು ಆ್ಯಕ್ಚುಲಿ. ಸೊ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ 63 ವರ್ಷ ಬಂದರೂ ಸಹ ಇದನ್ನು ಕೂದಲು ಅಷ್ಟಾಗಿ ಬೆಳ್ಳಗಿರಲಿಲ್ಲ. ಸೊ ಮಧ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ವಯಸ್ಸಿಗೆ ತಕ್ಕಂತೆ ನಾರ್ಮಲ್ ಆಗಿ ಹೇಗೆ ನಮ್ಮ ದೇಹದಲ್ಲಿ ಬದಲಾವಣೆಗಳಿಂದ ಬರುತ್ತೋ ಅಷ್ಟು ಮಾತ್ರ ಕಾಣಿಸ್ಕೊಂಡಿತ್ತು. ಅದಾದಮೇಲೆ ಇಲ್ಲ. ತದನಂತರ ನಾನು ಬ್ಯೂಟಿ ಕೋರ್ಸ್ ಮಾಡುವಾಗ 1998ಅಲ್ಲಿ ಸೊ ಬ್ಯೂಟಿ ಕೋರ್ಸ್ ಮಾಡುವಾಗ ಸಹ ನನಗೊಬ್ಬರು ನಾನು ಸೀನಿಯರ್ ಹತ್ರ ನಾನು ಕಲಿಬೇಕಾದ್ರೆ ಅವರು ನನಗೆ ಸಜೆಷನ್ ಕೊಟ್ಟಿದ್ದು ಸೊ ಸೇಮ್ ರೆಸಿಪಿ. ಸೊ ಇದನ್ನು ನಾವು ಮುಂಚೆಯಿಂದನೂ ಮಾಡ್ತೀವಿ ಮೇಡಮ್ ಅಂತ ಹೇಳಿದಾಗ ಅವರು ಅದನ್ನೇ ಹೇಳಿದ್ರು. ನನಗೆ ಆಲ್ರೆಡಿ ಆವಾಗಲೇ ಅವ್ರಿಗೆ ಸೊ 60+ ಇತ್ತು ಅವ್ರಿಗೆ. ಸೊ ಅವರು ಅಷ್ಟು ವಯಸ್ಸಾಗಿದ್ದರೂ ಸಹ ಅವ್ರಿಗೆ ಬಿಳಿ ಕೂದಲು ಎಲ್ಲೋ ಒಂದೊಂದು ಇತ್ತು ಅಷ್ಟೇ ಆಗಲಿ, ಅವ್ರಿಗೆ ಬಿಳಿ ಕೂದಲು ಕಾಣಿಸ್ತಿರ್ಲಿಲ್ಲ. ಸೊ ಇವತ್ತು ನಾವು ಇದನ್ನೇನು ಮಾಡ್ತಾ ಇದ್ದೀವಿ, ಇದರಲ್ಲೂ ನಮಗೆ ನಾರ್ಮಲ್ ಆಗಿ ನಾವು ಆಯಿಲ್ ಏನು ತಗೊಂಡಿದ್ದೀವಿ ಅದ್ರ ಬದಲಾಗಿ ಇವತ್ತು ನಾನು ಸುಮಾರು ಒಂದು 11 ವರ್ಷದಿಂದ ನಾನು DXN ಪ್ರಾಡಕ್ಟ್ಸ್ನ ಬಳಸ್ತಾ ಇದ್ದೀನಲ್ಲ. ಸೊ ಇದರಲ್ಲಿ ನನಗೆ ಈ ಆಯಿಲ್ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ನಾರ್ಮಲ್ ಆಯಿಲ್ ಅಂದರೆ ಒಣ ಕೊಬ್ಬರಿಯಿಂದ ತೆಗೆದಂತಹ ಎಣ್ಣೆಗಿಂತಲೂ ಈ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಏನಿದೆ ಸೊ ಇದರಿಂದ ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು ಈಗ ಆಲ್ರೆಡಿ ಬೇಕಾದಷ್ಟು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಆಲ್ರೆಡಿ ಅದರಲ್ಲಿ ನನ್ನ ಕೂದಲು ಕಪ್ಪೆ ಹೇಗಿರುತ್ತೆ ನ್ಯಾಚುರಲ್ ಆಗಿ ಅಂತ. ಸೊ ಡೈರೆಕ್ಟಾಗಿ ನನಗೆ ಆಫೀಸಿಗೆ ಬಂದಾಗ ಕೂಡ ಎಷ್ಟೋ ಜನ ಕೇಳ್ತಾರೆ ನೀವೇನು ಮೇಂಟೈನ್ ಮಾಡ್ತೀರಾ ಅಂತ. ಸೊ ನಮ್ಮ ಏಜ್ ನೋಡ್ಬಿಟ್ಟು ಅವ್ರು ಇನ್ನೂ ಒಂದು ವೈಟ್ ಹೇರ್ಸು ಕಾಣಿಸಲ್ಲ ನಿಮಗೆ ಅಂತ. ಸೊ ಯಾವುದೇ ಆಗಲಿ ನೋಡಿ, ನಮ್ಮ ದೇಹನ ನಾವು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಅದನ್ನು ತಿಳ್ಕೊಬೇಕಾಗತ್ತೆ. ಅದನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಒಂದಿಷ್ಟು ಸಮಯನಾದರೂ ನಾವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಮ್ಮ ದೇಹಕ್ಕೋಸ್ಕರ ನಾವು ಸಮಯ ಮೀಸಲಿಡಲಿಲ್ಲ ಅಂತಂದರೆ ನಾವಿನ್ಯಾರಿಗೋಸ್ಕರ ಬದುಕಿ ನಮಗೆ ಏನು ಫಲ ಇದೆ ಅಲ್ವಾ? ಇವತ್ತು ನಾವು ನಮ್ಮ ದೇಹನ ನಾವು ಎಷ್ಟು ಪ್ರೀತಿಸ್ತೀವಿ, ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ನಾನು, ಯಾವುದೇ ವಿಚಾರಕ್ಕಾಗಲಿ ಇದು ಒಂದಂತಲ್ಲ, ನಮ್ಮ ದೇಹನ ನಾವು ಮೇಂಟೈನ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಅದು ಬರಬೇಕಂದ್ರೆ ನಾವು ನಮ್ಮ ಮೇಲೆ, ನಮ್ಮ ದೇಹದ ಮೇಲೆ ನಮಗೆ ಯಾವಾಗ ಪ್ರೀತಿ ಕಾಳಜಿ ಇರುತ್ತೋ ಆವಾಗ ನಮಗೆ ಅದು ಏನು ಅವಶ್ಯಕತೆ ಇದೆ, ಅದಕ್ಕೆ ನಾವು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನ ಆಸಕ್ತಿ ಬರುತ್ತೆ. ಅದಕ್ಕೆ ನಾವು ಒಂದಿಷ್ಟು ಸಮಯ ಮೀಸಲಿಟ್ಕೊಂಡು ನಾವು ಅದನ್ನು ಮಾಡ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿರ್ತೀವಿ ಫ್ರೆಂಡ್ಸ್. ಇವತ್ತು ಯಾರು ಫ್ರೀಯಾಗಿ ಕೂದಿರಲ್ಲ, ಎಲ್ಲರೂ ಕೆಲಸಕ್ಕೆ ಹೋಗೋರು, ಎಲ್ಲರಿಗೂ ಸಮಯ ಅನ್ನೋದು ತುಂಬಾ ವ್ಯಾಲ್ಯೂ ಆಗಿರುವಂಥದ್ದು. ಅದರಲ್ಲಿ ಇವತ್ತು ನಾವು ನಮ್ಮ ದೇಹಕ್ಕೋಸ್ಕರ ಒಂದಿಷ್ಟು ಸಮಯ ಅಂತಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತಲ್ವ. ಸೊ ಭಾನುವಾರ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಭಾನುವಾರ ರಜಾ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಕೆಲವೊಂದು ಕೆಲಸಗಳಲ್ಲಿ ಭಾನುವಾರ ಕೂಡ ಆಫ್ ಡೇ ಮಾಡೋಂಥವ್ರು ಇದ್ದಾರೆ. ಅಂಥವ್ರಿಗೆ ಕನಿಷ್ಠ ಸಂಜೆ ಟೈಮಲ್ಲಾದರೂ ನೀವು ಕನಿಷ್ಠ ಎಷ್ಟು ಒಂದು ವಾರದಲ್ಲಿ ಕನಿಷ್ಠ 3 ಗಂಟೆವರೆಗೂ ನೀವು ಅದನ್ನು ನಿಮ್ಮ ದೇಹಕ್ಕೋಸ್ಕರ ನೀವು ಸಮಯ ಮೀಸಲಿಟ್ರೆ ನೀವು ಚೆನ್ನಾಗಿರ್ತೀರ. ನೀವು ಚೆನ್ನಾಗಿದ್ರೆ ತಾನೇ ನೀವು ದುಡಿಯೋದಕ್ಕಾಗೋದು, ನೀವು ಚೆನ್ನಾಗಿ ಕಾಣಿಸಿದ್ರೆ ತಾನೇ ನಿಮಗೂ ಖುಷಿಯಾಗಿರೋದು. ಸೊ ನಿಮ್ಮ ನೋಡಿದವರು ಯಾರೇ ಆಗಲಿ, ಸುಮ್ಮನೆ ನಾವು ಮೇಕಪ್ ಮಾಡಿ ನಾವು ಅದನ್ನು ರೆಡಿ ಆದರೆ ಅದು ಪ್ರಯೋಜನ ಇಲ್ಲ. ಸೊ ನ್ಯಾಚುರಲ್ ಬ್ಯೂಟಿ ಈಸ್ ಒರಿಜಿನಲ್ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಇವತ್ತು ತುಂಬ ದಿನದಿಂದ ಕೇಳ್ತಾ ಇದ್ರು. ಈಗ ಆಲ್ರೆಡಿ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚ್ಕೊಂಡಿದ್ದೆ ನಾನು ಮಾಡೋದನ್ನು, ಬಟ್ ಈ ಸಾರಿ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಇದೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೆಲ್ಲ ಕೊಟ್ಟಿದ್ದೀನಲ್ವ. ಸೊ ಇದಿಷ್ಟು ಸೇಮ್ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೋಡಿ ರೆಡಿ ಇದೆ ಈಗ ಇದು ಕಪ್ಪಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಏನು ನಾವು ಮಿಕ್ಸೇ ಮಾಡಿಲ್ಲ ಅನ್ನೋ ಥರ ಇರುತ್ತೆ. ಸೊ ಮೊಸರಿಂದ ಏನೇನು ಬೆನಿಫಿಟ್ಸ್ ಅಂತ ಈಗ ಆಲ್ರೆಡಿ ಗೊತ್ತಿರುತ್ತೆ ಎಲ್ರಿಗೂ. ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ. ರಿಚ್ ಪ್ರೋಟೀನ್ ಇರೋದ್ರಿಂದ ನಮಗೆ ಮೊದಲು ನಮಗೆ ಕೂದಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಲ್ಮೋಸ್ಟ್ ನಿಮಗೆ ಬೆನಿಫಿಟ್ ಸಿಕ್ಬಿಡುತ್ತೆ. ಇದು ನಿಮಗೆ ಆದಷ್ಟು ಮನೇಲಿ ಸಿಗುವಂತಹ ಮೊಸರಿದ್ರೆ ತುಂಬ ಒಳ್ಳೆಯದು. ಸೊ ರೆಡಿ ಮಾಡಿರೋಂತಹ ಮೊಸರಲ್ಲಾದರೆ ಸ್ವಲ್ಪ ಸಮಸ್ಯೆ ಇರಬಹುದು. ಹಾಗಾಗಿ ನೀವು ಇದು ಮನೆಯಲ್ಲೇ ಮಾಡಿರುವಂತಹ ಮೊಸರನ್ನ ತಗೊಳ್ಳೋದ್ರಿಂದ, ಇದನ್ನು ಹಚ್ಚೋದ್ರಿಂದ ನೋಡಿ ಫಸ್ಟು ನಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಆಯಿತಾ. ಆಮೇಲೆ
ಸ್ಕಾಲ್ಪಿಗೆ ಎನರ್ಜಿ ಕೊಡುತ್ತೆ, ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ಡೆಡ್ ಸೆಲ್ಸ್ ಎಲ್ಲ ಹೊರಟೋಗ್ಬಿಟ್ಟು ನಿಮಗೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಈಗ ಧೂಳಿಗೆ ಓಡಾಡ್ತಾ ಇರ್ತಾರೆ, ಹೇರ್ಸಿಗೆಲ್ಲ ಧೂಳೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ, ಆ ಧೂಳಿಂದನೇ ಅರ್ಧ ಸಮಸ್ಯೆ ಜಾಸ್ತಿ ಆಗುತ್ತೆ. ಇವತ್ತಿನ ದಿನದಲ್ಲಿ ಧೂಳಿನ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಯಾಕಂದರೆ ಎಲ್ಲರೂ ವೆಹಿಕಲ್ಸ್ ಬಳಸೋದ್ರಿಂದ ಸೊ ಧೂಳಿಗೆ ತುಂಬಾ ಸಮಸ್ಯೆ ಇದೆ. ಆದಷ್ಟು ನಾವು ಹೊರಗಡೆ ಹೋಗುವಾಗ ತಲೆಗೆ ನಾವು ಏನಾದರೂ ಕಟ್ಕೊಂಡು ಸ್ಕಾರ್ಫ್ ಏನಾದರೂ ಕಟ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಬ್ರು ಕಟ್ಟಲ್ಲ, ಆ ಥರದವ್ರಿಗೆ ಏನಾಗುತ್ತೆ ಧೂಳು ಕೂತು ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಆ ಧೂಳನ್ನೆಲ್ಲ ಇದು ಕ್ಲೆನ್ಸ್ ಮಾಡಿಬಿಡತ್ತೆ ಫಸ್ಟ್, ಆಯಿತಾ. ಸ್ಕಾಲ್ಪಿಗೆ ಎನರ್ಜಿ ಕೊಟ್ಟು ಆಮೇಲೆ ನಮಗೆ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಮತ್ತು ಕೂದಲನ್ನು ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಕೂದಲು ಯಾವಾಗಲೂ ಕಪ್ಪಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಇಂಟರ್ನಲ್ ನಾವು ಎಷ್ಟು ಮೇಂಟೈನ್ ಮಾಡ್ತೀವೋ ಔಟ್ಸೈಡು ಕೂಡ ನಾವು ಕೆಲವೊಂದು ಸಮಸ್ಯೆಗಳಿಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಇದನ್ನು ಇಷ್ಟೂ ವರ್ಷದಿಂದ, ಸೊ 40 ಆಗ್ತಾ ಇದೆ ಈಗ, ಅಂದರೆ ಆಲ್ಮೋಸ್ಟ್ 10 ಅಂದ್ಕೊಳ್ಳಿ, 8 ಇಯರ್ಸ್ ಅಂದರೆ 10 ಇಯರ್ಸ್ ಅಂದರೆ ನಾನು 30 ವರ್ಷದಿಂದ ನಾನು ಬಳಸ್ತಾ ಇದ್ದೀನಿ ಇದನ್ನು. ಹಾಗಾಗಿ ಇದನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಆಮೇಲೆ ಇದನ್ನು ತಲೆಗೊಂದೇ ಅಲ್ಲ, ನೀವು ಫೇಸ್ಗಾಗಿರ್ಬೋದು, ಆಮೇಲೆ ಹ್ಯಾಂಡ್ಸ್ಗಾಗಿರ್ಬೋದು, ಲೆಗ್ಸ್ಗಾಗಿರ್ಬೋದು, ನೀವು ಎಲ್ಲಿ ಬೇಕಾದರೂ ಇದನ್ನು ಕ್ಲೀನ್ ಮಾಡ್ಕೋಬಹುದು. ಈ ಥರ ಇದನ್ನು ಹಚ್ಚಿ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಇದು ನ್ಯಾಚುರಲ್ ಕ್ಲೆನ್ಸರ್, ವರ್ಜಿನ್ ಆಯಿಲು ಅಷ್ಟೇ ಮತ್ತು ಮೊಸರು ಅಷ್ಟೇ. ಆಮೇಲೆ ಅಲೋವೆರಾ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಸಾಫ್ಟ್ನೆಸ್ ಬರುತ್ತೆ, ತುಂಬ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ನಿಮಗೆ ಬೇಕಾದರೆ ನೀವು ನೋಡಬಹುದು, ಗಮನಿಸಬಹುದು. ನೀವು ಒಂಚೂರು ಇದನ್ನು ತೊಗೊಂಡು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನೀರು ಹಚ್ಚಬಾರ್ದು, ಬೇಕಿದ್ರೆ ಸ್ವಲ್ಪ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ನೀವು ರೋಸ್ ವಾಟ್ರಿಂದ ಮಸಾಜ್ ಮಾಡ್ಕೋಬಹುದು. ಕ್ಲೆನ್ಸ್ ಮಾಡಿ ಆದಮೇಲೆ ನೀವು ಒಂದು ಕಾಟನ್ ತೊಗೊಂಡು ಹೀಗೆ ಅಂದ್ಕೊಂಡು ನೋಡಿ, ನಿಮಗೆ ಅದು ಎಷ್ಟು ನಿಮ್ಮ ನ್ಯಾಚುರಲ್ ಆಗಿ ಡಸ್ಟ್ನ ಹೇಗೆ ಕ್ಲೆನ್ಸ್ ಮಾಡುತ್ತೆ ಅನ್ನೋದು ನಿಮಗೆ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಅಪ್ಲೈ ಮಾಡೋಣ. ಇದು ಅಪ್ಲೈ ಮಾಡಿದ್ಮೇಲೆ 2 ಗಂಟೆಗಳವರೆಗೂ ನೀವು ಇದನ್ನು ಇಡಬೇಕು ಫ್ರೆಂಡ್ಸ್. ಪ್ರತಿಯೊಬ್ಬರು ಕನಿಷ್ಠ ನೀವು ಅಪ್ಲೈ ಮಾಡಿದಾಗ 2 ತಾಸು ಇಟ್ಕೋಬೇಕು. ಇದಕ್ಕೆ ಯಾವುದೇ ಬ್ರಷ್ ಆಗಲಿ ಅದಾಗಲಿ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಕೈಯಿಂದ ಮಾಡಿದಾಗ. ಇನ್ನೊಬ್ಬರು ಎಷ್ಟು ಜನ ಗ್ಲೌಸ್ ಯೂಸ್ ಮಾಡ್ತಾರೆ ಏನಾದ್ರು ಮಾಡುವಾಗ, ಗ್ಲೌಸ್ ಯೂಸ್ ಮಾಡಬೇಡಿ. ಯಾಕೆ ಅಂತಂದರೆ ನೀವು ನ್ಯಾಚುರಲ್ ಆಗಿ ಇದು ಕೈಯಿಂದ ಹಚ್ಕೊಂಡಾಗ ಏನಾಗುತ್ತೆ, ನಮಗೆ ಕೈಗೂ ಸಹ ಇದರ ಬೆನಿಫಿಟ್ಸ್ ಆಗುತ್ತೆ. ಆಮೇಲೆ ನೀವು ಇದನ್ನು ಬಳಸಿ ಆದಮೇಲೆ ನೀವು ನೋಡಬಹುದು ಸ್ಕಿನ್ ಎಷ್ಟು ಸಾಫ್ಟ್ ಆಗಿರುತ್ತೆ ನಮ್ಮ ಕೈದು ಅಂತ. ಇದು ಅಂತಲ್ಲ, ನ್ಯಾಚುರಲ್ ಆಗಿ ನೀವು ಅಡುಗೆ ಮಾಡುವಾಗ ಎಣ್ಣೆದಾಗಲಿ ಏನಾದರೂ ಮುಟ್ಟಿದಾಗ ಅಥವಾ ತುಪ್ಪಗಳು ಮುಟ್ಟಿದಾಗ ಏನು ಮಾಡಬೇಕಂದ್ರೆ, ಎಷ್ಟೋ ಜನ ಪ್ರತಿ ಸರಿ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇರ್ತಾರೆ. ಸೊ ಆ ಸೋಪ್ ಹಾಕಿ ವಾಶ್ ಮಾಡಿ ಏನಾಗುತ್ತೆ, pH ಲೆವೆಲಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಸ್ಕಿನ್ ತೊಂದರೆಗಳು ಬರುತ್ತೆ. ಅಂದರೆ ನ್ಯಾಚುರಲ್ ಆಯಿಲ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಹಚ್ಚಿರೋಂಥದ್ದನ್ನು ಕೂಡ ನಾವು ಸೋಪ್ ಹಾಕಿ ತೊಳೆದಾಗ ಮೇಲ್ಗಡೆ ನೀವು ಹಚ್ಕೊಂಡಿರೋ ಜಿಡ್ಡಿನಂಶದ ಜೊತೆಗೆ ನಮ್ಮ ನ್ಯಾಚುರಲ್ ಆಯಿಲ್ ಕೂಡ ಹೊರಟೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ತುಂಬ ಜನಕ್ಕೆ ನನ್ನ ಹತ್ರ ಬರ್ತಾರಲ್ವಾ ಕ್ಲೈಂಟ್ಸು, ಅದನ್ನು ನೋಡಿ ಅನುಭವದಿಂದ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಆ ಥರ ಮಾಡಿದ್ರೆ ಜಿಡ್ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂತಂದರೆ, ನೀವು ಒಂದು ಡ್ರೈ ಯಾವುದಾದ್ರೂ ಬಟ್ಟೆ ಇರುತ್ತಲ್ವ ಕಾಟನ್ದು, ಅದನ್ನು ತೊಗೊಂಡು ನೀವು ಜಸ್ಟ್ ವಾಶ್ ಮಾಡಿಬಿಟ್ರೆ, ನಾರ್ಮಲ್ ನೀರಿಂದ ವಾಶ್ ಮಾಡಿಬಿಡ್ಬೇಕು, ಆವಾಗ ನಿಮಗೆ ಕೈಗೆ ಸಮಸ್ಯೆ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಕೈನೇ ಯೂಸ್ ಮಾಡಿ. ನೀವು ನೋಡ್ಬೋದು, ನಾನು ಮೆಹಂದಿ ಹಾಕಿದಾಗೂ ಸಹ ನಾನು ಕೈಯಿಂದನೇ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ, ಒಂದು ನಮಗೆ ಕಲರ್ಫುಲ್ ಆಗಿ ಇರುತ್ತೆ ನಮ್ಮ ಕೈ, ಇನ್ನೊಂದು ನಮ್ಮ ದೇಹದಲ್ಲಿರುವಂತಹ ಹೀಟನ್ನು ತುಂಬ ಚೆನ್ನಾಗಿ ಮೆಹಂದಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾನು ಮೆಹಂದಿ ಹಚ್ಚಿದ್ರು ಕೂಡ ಕೈಯಿಂದ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನೀವು ಯಾವುದೇ ರೀತಿ ಗ್ಲೌಸ್ಗಳು ಯೂಸ್ ಮಾಡಬೇಡಿ. ನೋಡಿ, ಈ ಥರ ನೀವು ತಗೊಂಡು ನೀವು ಆರಾಮಾಗಿ ನೀವು ಈ ಥರ ಸ್ಕ್ಯಾಲ್ಪಿಗೆ ಎಲ್ಲ ಕಡೆ ನೀವು ಇದನ್ನು ಹಚ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದಕ್ಕೆ ಯಾವುದೇ ರೀತಿ ನೀರಾಗಲಿ ಬೇರೆ ಏನೂ ನಾನು ಮಿಕ್ಸ್ ಮಾಡಿಲ್ಲ. ಸೊ ಇದನ್ನು ನೀವು ನಿಮ್ಮ ಸ್ಕ್ಯಾಲ್ಪಿಗೆ ನೀಟಾಗಿ ಹಚ್ಕೋಬೇಕು. ಇದನ್ನು ಹಚ್ಚಿ 2 ರಿಂದ 3 ಗಂಟೆ, ಆ್ಯಕ್ಚುಲಿ ಒಂದು ದಿನಕ್ಕೆ ನಮ್ಮ ಹೇರ್ಗೋಸ್ಕರ 3 ಗಂಟೆಗಳವರೆಗೂ ನಾವು ಸಮಯ ಮೀಸಲಿಡಬೇಕಾಗತ್ತೆ. ಇವತ್ತಿನ ದಿನದಲ್ಲೇ ಆಗಲೇ ಹೇಳಿದ ಹಾಗೆ ಅಷ್ಟೊಂದು ಸಮಯ ಯಾರೂ ಮೀಸಲಿಡೋಕ್ಕಾಗಲ್ಲ. ಹಾಗಾಗಿ ಕನಿಷ್ಠ ನಿಮ್ಮ ರಜಾ ದಿನದಲ್ಲಾದರೂ ನೀವೊಂದು 3 ಗಂಟೆಗಳ ಕಾಲ ನಿಮ್ಮ ದೇಹಕ್ಕೋಸ್ಕರ ನೀವೊಂದಿಷ್ಟು ಸಮಯನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ.
ಎಲ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಎಲ್ಲ ನಿಮ್ಮ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿ, ನಿಮ್ಮ ಹೇರ್ಸಿಗೆಲ್ಲ ಅಪ್ಲೈ ಮಾಡಿ ಬಿಟ್ಬಿಡಿ ಒಂದು 3 ಗಂಟೆವರೆಗೂ. ಈಗ ನಾನು ಇದನ್ನು ಒಂಚೂರು ಇಟ್ಕೊಂಡಿದ್ದೀನಿ, ಇದನ್ನು ಫೇಸಿಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಹಚ್ಚಿಬಿಟ್ಟು ನೈಸಾಗಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ ಡೆಡ್ ಸೆಲ್ಸ್ ಎಲ್ಲ ಹೊರಟೋಗುತ್ತೆ. ನ್ಯಾಚುರಲ್ ಆಗಿ ಎಲ್ಲ ನಿಮಗೆ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ನಿಮ್ಮ ಕೈ ಆಗಿರಬಹುದು, ಕಾಲಾಗಿರಬಹುದು, ನಿಮ್ಮ ಮುಖ ಆಗಿರಬಹುದು, ಎಲ್ಲ ಕಡೆಗೂ ಇದನ್ನ ಥರ ನೀಟಾಗಿ ಅಪ್ಲೈ ಮಾಡಿ ಒಂದು 2 ನಿಮಿಷ ನೀವು ಇದನ್ನ ಮಸಾಜ್ ಮಾಡ್ಕೋಬಹುದು. ಈಗ ತೆಗೆದ್ರೆ ಡಸ್ಟ್ ಕಾಣಿಸಲ್ಲ ನಂಗೆ ತಿಳಿದ ಮಟ್ಟಿಗೆ ಅಷ್ಟೊಂದಾಗಿ. ಯಾಕೆ ಅಂತಂದ್ರೆ ರೆಗ್ಯುಲರ್ ಆಗಿ ನಾವು ಡಿಎಕ್ಸನ್ ಸೋಪ್ ಬಳಸೋದ್ರಿಂದ, ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ನಾವು ಬಳಸೋದ್ರಿಂದ ಏನಾಗ್ತಾ ಇದೆ, ಸೊ ಹೊರಗಡೆಯಿಂದ ಧೂಳು ಏನೇ ನಮ್ಮ ಸ್ಕಿನ್ ಮೇಲೆ ಕೂತಿದ್ರು ಕೂಡ ಅದೆಲ್ಲ ಕ್ಲೆನ್ಸ್ ಆಗ್ಬಿಟ್ಟಿರತ್ತೆ ನೋಡಿ. ಈ ಥರ ನೀಟಾಗಿ ಹಚ್ಚಿಬಿಟ್ಟು ಒಂದು 2 ನಿಮಿಷ ನೀವು ಇದನ್ನ ಮಸಾಜ್ ಮಾಡ್ಕೋಬೇಕು. ನೀವು ಈ ಥರ ಮಸಾಜ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾದರೂ ಸ್ವಲ್ಪ ಡ್ರೈ ಅನ್ಸಿದ್ರೆ ನೀವು ಇದು ರೋಸ್ ವಾಟರ್ನ ನೀವು ಬಳಸಬಹುದು. ಯಾವತ್ತು ಕೆನ್ನೆಗೆ ಈ ಥರ ಮಾಡಿ ಕೆಳಗಿಂದ ಮೇಲೆ ಟೂ ಮಿನಿಟ್ಸ್ ಆಯಿತು. ಈಗ ಇದನ್ನು ನೀವು ನ್ಯಾಚುರಲ್ ಆಗಿ ಡ್ರೈ ಅಂತ ಅನ್ಸಿದ್ರೆ ಮಾತ್ರ ರೋಸ್ ವಾಟರ್ ತಗೊಳ್ಳಿ, ಇಲ್ಲಾಂದ್ರೆ ಬೇಕಿಲ್ಲ. ಡೆಡ್ ಸೆಲ್ಸ್ ಎಲ್ಲ ಇದು ತೆಗಿಯೋದ್ರಿಂದ ನಮ್ಮ ತ್ವಚೆ ಆರೋಗ್ಯವಾಗಿರುತ್ತೆ. ತ್ವಚೆ ಆರೋಗ್ಯವಾಗಿದ್ದರೆ ನಮ್ಮ ರೂಪ ಅಂದವಾಗಿ ಕಾಣುತ್ತೆ ಫ್ರೆಂಡ್ಸ್. ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೆ ಅಂತ ನಾನಿಷ್ಟು ಮಾಡಿರೋದು. ಇಷ್ಟರಲ್ಲೇ ನಾನು ಇವಾಗ ನೋಡಿ ಡಸ್ಟ್ ಎಷ್ಟು ಬಂತು ಅಂತ. ನಾನು ಯಾವುದೇ ರೀತಿ ಕೆಮಿಕಲ್ಸ್ ಪೌಡರ್ ಆಗಲಿ, ಟಾಲ್ಕಮ್ ಪೌಡರ್ ಆಗಲಿ, ಯಾವುದೇ ಕಾಂಪ್ಯಾಕ್ಟ್ಸ್ ಆಗಲಿ ನಾನು ಬಳಸೋದಿಲ್ಲ. ಕಾಣಿಸ್ತಾ ಇದೆಯಾ ಡಸ್ಟ್ ನಿಮಗೆ ನೋಡಿ. ನ್ಯಾಚುರಲ್ ಆಗಿ 2 ಮಿನಿಟ್ಸಲ್ಲಿ ನಿಮ್ಮ ಫೇಸ್ ಅನ್ನೋದು ಇಷ್ಟು ನೀಟಾಗಿ ಕ್ಲೆನ್ಸ್ ಆಗಿರುತ್ತೆ ನೋಡಿ. ನಾರ್ಮಲ್ ಕಾಟನ್ ಇಷ್ಟು ವೈಟ್ ಆಗಿರುತ್ತೆ, ಒದ್ದೆ ಮಾಡಿದ ಬೇರೆ ಥರ ಬರುತ್ತೆ. ನೀವು ಗಮನಿಸ್ಬೋದು ಇದಿಷ್ಟು ಡಸ್ಟ್ ಇಷ್ಟು ನೀಟಾಗಿ ಇದು ಕ್ಲಿಯರ್ ಆಗುತ್ತೆ. ನಾರ್ಮಲ್ ಆಗಿ ವರ್ಜಿನೈಲ್ ಸಹ ನೀವು ಹಚ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ನೀವು ಇದನ್ನ ಅಂದರೆ ಆಯಿಲ್ ಹಾಕಿದಾಗ ಮೇಲಿಂದ ಕೆಳಗೆ ಬರಬೇಕು, ಕೆಳಗಿಂದ ಮೇಲ್ ಬರಬಾರ್ದು. ಯಾಕಂದರೆ ಪಿಂಪಲ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಎಲ್ಲ ಸ್ಕಿನ್ ಟೈಪ್ಸು ಒಂದೇ ಥರ ಇರೋದಿಲ್ಲ. ಅವ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲದೇನೆ ನಾವು ಮಾಡಬಾರ್ದು ನೋಡಿ. ಇಷ್ಟು ಡಸ್ಟನ್ನು ನಾವು ಇದನ್ನು ಕ್ಲಿಯರ್ ಮಾಡಿದ್ದೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ವೈಟ್ ಹೇರ್ಸ್ನ ನಾವು ಪ್ರಿವೆಂಟ್ ಮಾಡ್ಕೋಬೇಕು ಅಂತಂದರೆ ಹೇಗೆ ನಾವು ಮೇಂಟೈನ್ ಮಾಡ್ಕೋಬೇಕು ಅಂತ ಇನ್ಮುಂದೆ ನಾನು ನಿಮಗೆ ಆದಷ್ಟು ನಾನು ಡಿಎಕ್ಸನ್ ಪ್ರಾಡಕ್ಟ್ಸಿಂದ ಒಂದೊಂದು ರೆಸಿಪಿಗಳನ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನನಗೆ ಕಾಲ್ ಮಾಡಿ ತಿಳಿಸಿ. ಹೊಸಬ್ರಿಗೆ ಇದರ ಬಗ್ಗೆ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೊಲೀಗ್ಸ್ಗೆ ಎಲ್ರಿಗೂ ನೀವು ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.